Ricardian theory of distribution, presented by Udeshankara H. Program BA, semester 5th, subject economics. Title of the paper Economic Thought, Unit 1 Classical Economist, Session 8 Ricardian theory of distribution, University, Mangalore University. Previous session recap and present session. In the previous session, we discussed about Ricardo's ideas on determination of value of commodity and the factors determine the value. ಹಿಂದಿನ ಸೆಷನ್ ಅಲ್ಲಿ ನಾವೇನು ಅಧ್ಯಯನ ಮಾಡಿದ್ದೇವೆ ಎನ್ನುವುದಾಗಿ ಇಲ್ಲಿ ನೆನಪು ಮಾಡೋದಾದ್ರೆ, ಮೆಲುಕು ಹಾಕೋದಾದ್ರೆ, ಮುಖ್ಯವಾಗಿ ಥಿಯರಿ ಆಫ್ ವ್ಯಾಲ್ಯೂ ಬಗ್ಗೆ ಅಧ್ಯಯನ ಮಾಡಿರುವಂತ ವಸ್ತುವಿನ ಮೌಲ್ಯ ಹೇಗೆ ನಿರ್ಣಯ ಆಗುತ್ತೆ ಎನ್ನುವುದಾಗಿ ನಾವು ನೋಡಿರುವಂತ, ಮುಖ್ಯವಾಗಿ ಆ ವಸ್ತುವಿನ ಸ್ಕ್ಯಾರ್ಸಿಟಿ ಪ್ರಮಾಣ ಮತ್ತು ಎಷ್ಟು ಪ್ರಮಾಣದಲ್ಲಿ ಲೇಬರ್ ಅಗತ್ಯ ಇದೆ ಅದರ ಆಧಾರದಲ್ಲಿ ವಸ್ತುವಿನ ಮೌಲ್ಯ ನಿರ್ಣಯ ಅಂತ ಅಲ್ಲಿ ನಾವು ಅಧ್ಯಯನ ಮಾಡಿದ್ದೇವೆ. In this session we are going to discuss about theory of distribution, including theory of rent, theory of wages, theory of profit and interest. ಆದರೆ ಈ ಒಂದು ಸೆಷನ್ ಅಲ್ಲಿ ನಾವು ಅಧ್ಯಯನ ಮಾಡಲಿಕ್ಕಿರುವಂತಹದ್ದು ಥಿಯರಿ ಆಫ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಅಂದರೆ ಮುಖ್ಯವಾಗಿ 4 ವಿಷಯದ ಬಗ್ಗೆ ಇಲ್ಲಿ ಅಧ್ಯಯನ ಮಾಡುವಂಥದ್ದು. ಥಿಯರಿ ಆಫ್ ರೆಂಟ್ ಆಗಿರ್ಬೋದು, ಥಿಯರಿ ಆಫ್ ವೇಜಸ್, ಥಿಯರಿ ಆಫ್ ಪ್ರಾಫಿಟ್ ಅಂಡ್ ಇಂಟ್ರೆಸ್ಟ್ ಅಂತ ನಾವು ಅಧ್ಯಯನ ಮಾಡಲಿಕ್ಕಿರುವಂಥ ವಿಷಯಗಳು. ಒಂದೊಂದೇ ನೋಡ್ತಾ ಹೋಗೋಣ. ಮುಖ್ಯವಾಗಿ ಥಿಯರಿ ಆಫ್ ರೆಂಟ್. According to Ricardo, distribution is the main problem of the political economy. He asserts that the produce of the earth is divided into 3 classes of people, namely proprietors of land, owners of the stock of the capital, and the laborers in the form of rent, profit and wages. According to Ricardo, rent is that portion of the produce of the earth which is paid to the landlord for the use of the original and indestructible power of the soil. ಅಂದರೆ ಲೇಬರ್ನ ಅಭಿಪ್ರಾಯ ಪ್ರಕಾರ ರೆಂಟ್ ಅಂದರೆ ಏನು ಅಂತ ನಾವಿಲ್ಲಿ ಅಧ್ಯಯನ ಮಾಡುವಂಥದ್ದು. ಮುಖ್ಯವಾಗಿ ಡಿಸ್ಟ್ರಿಬ್ಯೂಷನ್ ಇಸ್ ಮೇನ್ಲಿ ಪ್ರಾಬ್ಲಮ್ ಆಫ್ ಪೊಲಿಟಿಕಲ್ ಎಕಾನಮಿ ಅಂತ ಹೇಳ್ತಾ ಆತ ಮುಖ್ಯವಾಗಿ 3 ರೀತಿಯಾದಂತಹ ಜನರನ್ನು ಆತ ಹೆಸರಿಸ್ತಾನೆ. ಪ್ರೊಪ್ರಿಯೇಟರ್ಸ್ ಆಗಿರ್ಬೋದು, ಓನರ್ಸ್ ಆಫ್ ದಿ ಸ್ಟಾಕ್ ಆಫ್ ಕ್ಯಾಪಿಟಲ್ ಆಗಿರ್ಬೋದು, ಹಾಗೆಯೇ ಅಲ್ಲಿ ರೆಂಟ್, ಪ್ರಾಫಿಟ್, ವೇಜಸ್ ಮುಖಾಂತರ ಅಲ್ಲಿ ಹಣ ಇರುವಂಥದ್ದನ್ನು ಆತ ನೋಟ್ ಔಟ್ ಮಾಡ್ತಾನೆ ಅಂತ ಹೇಳಬೇಕಾಗುತ್ತೆ. ಅಂದರೆ ಪ್ರೊಪ್ರಿಯೇಟರ್ಸ್ ಆಫ್ ಲ್ಯಾಂಡ್, ಓನರ್ಸ್ ಆಫ್ ದಿ ಸ್ಟಾಕ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಲೇಬರರ್ಸ್, ಅವರು ರೆಂಟ್, ಪ್ರಾಫಿಟ್, ವೇಜಸ್ನ ಆಧಾರದಲ್ಲಿ ಇರುವಂಥ ಲೇಬರ್ಗಳು ಅಂತ ಹೇಳುವಂಥ. ಮುಂದೆ ಈ ರೆಂಟ್ ಅಂದರೆ ದಟ್ ಪೋರ್ಷನ್ ಆಫ್ ದಿ ಪ್ರೊಡ್ಯೂಸ್ ಆಫ್ ದಿ ಅರ್ತ್ which is paid to the landlord for the use of the original and indestructible powers of the soil. ಮಣ್ಣಿನ ನಾಶವಾಗದ, ಇಂಡಸ್ಟ್ರಕ್ಟಿಬಲ್ ಆಗಿರುವಂಥ, ಒರಿಜಿನಲ್ ಆಗಿರುವಂಥ ಶಕ್ತಿಗೆ, ಪವರಿಗೆ ಕೊಡುವಂಥ ಪ್ರತಿಫಲ, ರಿಟರ್ನ್ ಏನಿದೆಯೋ ಅಥವಾ ಪವರ್ ಆಫ್ ದಿ ಸಾಯಿಲಿಗೆ ಕೊಡುವಂಥದ್ದನ್ನು ಅಥವಾ ರೆಂಟ್ ಅಂತ ಹೇಳ್ತಾನೆ ಅಂತ ನಾವು ತಿಳಿಬೇಕಾಗುತ್ತೆ. ಆಮೇಲೆ ಅವರ ಅಸಂಪ್ಷನ್ ಮುಖ್ಯವಾಗಿ ಹೈಲೈಟ್ ಮಾಡುವಂಥದ್ದು, ರೆಂಟ್ ಈಸ್ ಪೆಕ್ಯುಲಿಯರ್ ಟು ಲ್ಯಾಂಡ್ ಅಲೋನ್. Land differs in fertility. Rent arises due to the existence of differences in fertility of soil. Land has some original and indestructible powers. Land is cultivated in descending order of fertility. Land is subject to the law of diminishing returns. There exists no rent land or marginal land. Again, there is perfect competition. ಇವಿಷ್ಟು ಮುಖ್ಯವಾಗಿ ಡೇವಿಡ್ ರಿಕಾರ್ಡೋ ಮಾಡುವಂಥ ಎಸಂಪ್ಷನ್ಗಳು ಅಂತ ನಾವು ತಿಳಿಬೇಕಾಗುತ್ತೆ. ಅಂದರೆ ರೆಂಟ್ ಎನ್ನುವಂಥದ್ದು ಪೆಕ್ಯುಲರ್ ಆಗಿರುತ್ತೆ. ಆಮೇಲೆ ಫರ್ಟಿಲಿಟಿ ಒಂದೊಂದು ಭೂಮಿಗೆ ಒಂದೊಂದು ರೀತಿಯಾಗಿರುತ್ತೆ ಮತ್ತು ಆ ಫರ್ಟಿಲಿಟಿ ಆಧಾರದಲ್ಲಿ ರೆಂಟ್ ರೈಸ್ ಆಗುತ್ತೆ ಅಂತ ಆತ ಹೇಳುವಂಥದ್ದು. ಲ್ಯಾಂಡಿಗೆ ಸ್ವಲ್ಪ ಒರಿಜಿನಲ್ ಮತ್ತು ಇಂಡಸ್ಟ್ರಕ್ಟಿಬಲ್ ಪವರ್ ಆಫ್ ಶಕ್ತಿ ಇರುವಂಥದ್ದು. ಡಿಸೆಂಡಿಂಗ್ ಆರ್ಡರ್ ಆಫ್ ಫರ್ಟಿಲಿಟಿಯಲ್ಲಿ ಅದನ್ನು ಅಪ್ಲೈ ಮಾಡುವಂಥದ್ದು. ಹಾಗೆಯೇ ಲ್ಯಾಂಡಲ್ಲಿ ಲಾ ಆಫ್ ಡಿಮಿನಿಷಿಂಗ್ ರಿಟರ್ನ್ ಆಧಾರದಲ್ಲಿ ರಿಟರ್ನ್ ಅದರ ಇಳುವರಿ ಸಿಗುವಂಥದ್ದು. ದೆರ್ ಇಸ್ ನೋ ರೆಂಟ್ ಲ್ಯಾಂಡ್ ಆರ್ ಮಾರ್ಜಿನ್ ಲ್ಯಾಂಡ್. ದೆರ್ ಇಸ್ ನೋ ರೆಂಟ್ ಲ್ಯಾಂಡ್ ಅಥವಾ ಮಾರ್ಜಿನಲ್ ಲ್ಯಾಂಡ್ ಅಂತ ಇರುವಂಥ ಕಾನ್ಸೆಪ್ಟನ್ನು ಅಂತ ಹೇಳ್ತಾನೆ.
ಅಂದರೆ ಗೇಣಿ ಇಲ್ಲದ ಭೂಮಿ ಅಂತ ಹೇಳುವಂಥದ್ದು. ದೇರ್ ಇಸ್ ಪರ್ಫೆಕ್ಟ್ ಕಾಂಪಿಟೇಷನ್, ಪರಿಪೂರ್ಣವಾದ ಮಾರುಕಟ್ಟೆ ಇದೆ ಅಂತ ಹೇಳಿ. ಆಮೇಲೆ ಈ ಕ್ಲಾಸಿಫೈಡ್ ಲ್ಯಾಂಡ್ ಆನ್ ದಿ ಬೇಸ್ ಆಫ್ ಫರ್ಟಿಲಿಟಿ 4 ಕ್ಯಾಟಗರಿ ಮಾಡ್ಕೊಳ್ತಾನೆ. ಮುಖ್ಯವಾಗಿ ಭೂಮಿಯನ್ನು ಫರ್ಟಿಲಿಟಿ ಆಧಾರದಲ್ಲಿ ಮೋಸ್ಟ್ ಫರ್ಟೈಲ್ ಲ್ಯಾಂಡ್ ಇಲ್ಲಿ 40 ಕ್ವಿಂಟಲ್ ಸರಿಸಮಾನವಾಗಿ ಉತ್ಪಾದನೆ ಆದರೆ ಹಾಗೆ ಹೆಸರಿಸುವಂಥದ್ದು. ಫರ್ಟೈಲ್ ಲ್ಯಾಂಡ್ 30 ಕ್ವಿಂಟಲ್ಸ್ ಆಗುವ ಸಂದರ್ಭ, ಲೆಸ್ ಫರ್ಟೈಲ್ ಲ್ಯಾಂಡ್ 20 ಕ್ವಿಂಟಲ್ಸ್ ಆಗುವ ಸಂದರ್ಭ, ಆ್ಯಂಡ್ ಲೀಸ್ಟ್ ಫರ್ಟೈಲ್ ಲ್ಯಾಂಡ್ ಸಾಮಾನ್ಯವಾಗಿ 10 ಕ್ವಿಂಟಲ್ಸ್ನಷ್ಟು ಉತ್ಪಾದನೆ ಆಗುವ ಸಂದರ್ಭವನ್ನು ಅಲ್ಲಿ ಹೆಸರಿಸುವಂಥದ್ದು ತಿಳಿಬೇಕಾಗುತ್ತೆ. ಮುಂದೆ ಒಂದು ಟೇಬಲ್ ಮತ್ತು ಡಯಾಗ್ರಾಮ್ ಮುಖಾಂತರ ಆತನ ಈ ಗೇಣಿ ಸಿದ್ಧಾಂತವನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ. ಮೊದಲ ಕಾಲಮ್ ನಾವು ಗಮನಿಸಿದಾದ್ರೆ ಇಲ್ಲಿ ಗ್ರೇಡ್ಸ್ ಆಫ್ ಲ್ಯಾಂಡ್ ಅನ್ನು ಹೇಳಿದ್ದಾರೆ. ಮುಖ್ಯವಾಗಿ ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್, ಥರ್ಡ್ ಮತ್ತು ಫೋರ್ತ್ ಗ್ರೇಡ್ ಅಥವಾ ABCD ಗ್ರೇಡಲ್ಲಿ ಹೇಳುವಂಥದ್ದು. ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಇನ್ ಕ್ವಿಂಟಲ್ಸ್ 40, 30, 20 ಮತ್ತು 10. ಪ್ರೈಸ್ ಪರ್ ಕ್ವಿಂಟಲ್ಸ್, ಒಂದೊಂದು ಕ್ವಿಂಟಲಿಗೆ ಎಷ್ಟು ಬೆಲೆ ಅಂತ ಹೇಳ್ಕೊಂಡು ಎಲ್ಲದಕ್ಕೂ 200 200 ಹೇಳಿರುವಂಥದ್ದು. ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಇನ್ಕಮ್ 8,000, 6,000, 4 ಮತ್ತು 2,000 ಅಂತ ಹೇಳಿದ್ದಾರೆ. ಮಾರ್ಜಿನಲ್ ಕಾಸ್ಟ್, ಈ 4 ಥರದ ಭೂಮಿಗಳಲ್ಲಿ ಮಾರ್ಜಿನಲ್ ಕಾಸ್ಟ್ ಒಂದೇ ರೀತಿಯಾಗಿದೆ, 2,000 ಮಾತ್ರ. ಅದು A ಗ್ರೇಡಲ್ಲಿ 2,000, B ಗ್ರೇಡ್ ಭೂಮಿಯಲ್ಲಿ 2,000, C ಗ್ರೇಡ್ ಭೂಮಿಯಲ್ಲಿ 2 ಆ್ಯಂಡ್ D ಯಲ್ಲಿ ಕೂಡ 2,000 ಅಲ್ಲಿ ಆಗಿರುವಂಥ ಖರ್ಚು, ಮಾರ್ಜಿನಲ್ ಕಾಸ್ಟ್ ಸೀಮಂತ ಖರ್ಚು ಅಂತ ನಾವು ಹೇಳುವಂಥದ್ದು. ಸರ್ಪ್ಲಸ್ ಅಥವಾ ರೆಂಟ್ ಆರಂಭದಲ್ಲಿ 6,000 ಆಗಿರುತ್ತೆ, ಆಮೇಲೆ 4,000 ಅಂದರೆ A ಗ್ರೇಡ್ ಭೂಮಿಯಲ್ಲಿ 6,000, B ಗ್ರೇಡ್ ಭೂಮಿಯಲ್ಲಿ 4,000, C ಗ್ರೇಡ್ ಭೂಮಿಯಲ್ಲಿ 2,000 ಮತ್ತು ನೋ ರೆಂಟ್ D ಗ್ರೇಡ್ ಭೂಮಿಗೆ ಅಂತ ಹೇಳುವಂಥದ್ದು. ಅಂದರೆ D ಗ್ರೇಡ್ ಭೂಮಿ ಕಲ್ಟಿವೇಷನ್ ಮಾಡುವ ಸಂದರ್ಭದಲ್ಲಿ D ಗ್ರೇಡಿಗೆ ರೆಂಟ್ ಇಲ್ಲ, ನೋ ರೆಂಟ್. ಆಮೇಲೆ ಆ D ಗ್ರೇಡ್ ಕಲ್ಟಿವೇಷನ್ ಮಾಡುವ ಸಂದರ್ಭದಲ್ಲಿ 2,000 ಮತ್ತು 2,000 ಅಂದರೆ ಮಾರ್ಜಿನ್ ಪ್ರೊಡಕ್ಟಿವಿಟಿ 2,000, ಖರ್ಚು ಕೂಡ 2,000, ಸೊ ಅಲ್ಲಿ ನೋ ರೆಂಟ್ ಅಂತ ಹೇಳುವಂಥದ್ದು. ಆದರೆ A ಗ್ರೇಡ್ ಭೂಮಿ ಕಲ್ಟಿವೇಟ್ ಮಾಡುವಾಗ ಅಲ್ಲಿ ಮಾರ್ಜಿನ್ ಪ್ರೊಡಕ್ಟಿವಿಟಿ 40 ಕ್ವಿಂಟಲ್ಸ್ 40 ಕ್ವಿಂಟಲ್ಸ್ ಬಂದಿರುತ್ತೆ. ಪ್ರೈಸ್ ಒಂದೊಂದು ಕ್ವಿಂಟಲ್ಸಿಗೆ 200 ರೂಪಾಯಿಯಾದ ತರುವಾಯದಲ್ಲಿ 8,000 ರೂಪಾಯಿ ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಇನ್ಕಮ್ ಆಗಿರುತ್ತೆ. ಅಲ್ಲಿ 2,000 ರೂಪಾಯಿ ನಿಜವಾಗಿ ಖರ್ಚಾಗಿರುವಂಥದ್ದು, ಅದನ್ನು ಮೈನಸ್ ಮಾಡಿದವಾಗ 6,000ದಷ್ಟು ಅಲ್ಲಿ ನೆಟ್ ಸಿಗುತ್ತೆ, ಸರ್ಪ್ಲಸ್ ಸಿಗುತ್ತೆ ಅಂತ ತಿಳಿಬೇಕು. ಎರಡನೆಯ ಭೂಮಿ ಇಳುವರಿ ಮಾಡಿದಾಗ B ಗ್ರೇಡ್ ಭೂಮಿ, ಸೆಕೆಂಡ್ ಗ್ರೇಡ್ ಭೂಮಿ ಇಳುವರಿ ಮಾಡಿದಾಗ 30 ಕ್ವಿಂಟಲ್ಸ್ ಉತ್ಪಾದನೆ ಆಗುತ್ತೆ. ಪ್ರೈಸ್ ಪರ್ ಕ್ವಿಂಟಲ್ಸ್ 200 ರೂಪಾಯಿ ಆಗಿರುತ್ತೆ. 6,000 ರೂಪಾಯಿ ಆವಾಗ ಸಿಗುವಂಥದ್ದು. 6,000 ಹೇಗೆ ಪಡ್ಕೊಂಡದ್ದು ಕೇಳಿದರೆ 30 ಕ್ವಿಂಟಲ್ಸ್ ಗುಣಿಸು 200, ಸೊ ಆವಾಗ 6,000 ಬರುತ್ತೆ. ಆಮೇಲೆ ಖರ್ಚು ಈ ಸಂದರ್ಭದಲ್ಲಿ ಕೂಡ 2,000 ಆಗಿರುವಂಥದ್ದು. 6,000ದಿಂದ 2,000 ಮೈನಸ್ ಮಾಡಿದಾಗ 4,000 ಸಿಗುವಂಥದ್ದು, ಅದಲ್ಲಿ ನೆಟ್ ಸರ್ಪ್ಲಸ್ ಅಥವಾ ರೆಂಟ್ ಆಗಿರುತ್ತೆ. ಮುಂದೆ C ಗ್ರೇಡ್ ಭೂಮಿಯನ್ನು ಇಳುವರಿ ಮಾಡಿದಾಗ 20 ಕ್ವಿಂಟಲ್ಸ್ ನಮಗೆ ಅಲ್ಲಿ ಏನು ಮಾರ್ಜಿನ್ ಪ್ರೊಡಕ್ಟಿವಿಟಿ ಸಿಗುವಂಥದ್ದು. ಪ್ರೈಸ್ ಪರ್ ಕ್ವಿಂಟಲ್ಸ್ ಇಲ್ಲಿ ಕೂಡ ಸೇಮ್ 200 ರೂಪಾಯಿ ಆಗಿರುತ್ತೆ. ಸೊ 20 ಗುಣಿಸು 200, 4,000 ನಮಗೆ ಒಟ್ಟು ಸಿಗುವಂಥ ಆದಾಯ. ಖರ್ಚಾದ್ದು 2,000, ಸೊ ನಮಗೆ ನೆಟ್ ಸಿಗುವಂಥದ್ದು ಸರ್ಪ್ಲಸ್ ಆಗಿ ರೆಂಟ್ ಆಗಿ 2,000. D ಗ್ರೇಡ್ ಭೂಮಿ ಯೂಸ್ ಮಾಡಿದಾಗ 10 ಮಾರ್ಜಿನ್ ಪ್ರೊಡಕ್ಟಿವಿಟಿ 200 ಕ್ವಿಂಟಲ್ಸ್ ಪ್ರೈಸಿಗೆ ಪರ್ ಕ್ವಿಂಟಲ್ಸ್ಗೆ ಆಗಿರುತ್ತೆ, 2,000 ಸಿಗುವಂಥದ್ದು ಮತ್ತು ಖರ್ಚು ಕೂಡ 2,000 ಮಾರ್ಜಿನ್ ಕಾಸ್ಟ್, ನೋ ರೆಂಟ್ ಅಂದರೆ ಗೇಣಿ ಇಲ್ಲ. ಈ D ಗ್ರೇಡ್ ಭೂಮಿಗೆ ಗೇಣಿ ಇಲ್ಲ ಅಂತ ತಿಳಿಬೇಕಾಗುತ್ತೆ. ಅದನ್ನೇ ಅವರು ಡಯಾಗ್ರಾಮ್ ಮುಖಾಂತರ ಇಲ್ಲಿ ಸೂಚಿಸ್ತಿರುವಂಥದ್ದು. X ಆಕ್ಸಿಸ್ ಅಲ್ಲಿ ಗ್ರೇಡ್ಸ್ ಆಫ್ ಲ್ಯಾಂಡ್ ಹೇಳಿದ್ದಾರೆ, Y ಆಕ್ಸಿಸ್ ಅಲ್ಲಿ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ನ ಹೇಳಿದ್ದಾರೆ. ಇಲ್ಲಿ A ಗ್ರೇಡ್ ಭೂಮಿ ಇಳುವರಿ ಮಾಡಿದವಾಗ ಸರಿಸುಮಾರು 8,000ದಷ್ಟು ಇನ್ಕಮ್ ಸಿಗುತ್ತೆ ಎಂದು ನಾವು ಸೂಚಿಸುವಂಥದ್ದು. B ಗ್ರೇಡ್ ಭೂಮಿ ಇಳುವರಿ ಮಾಡಿದಾಗ 6,000ದಷ್ಟು ರಿಟರ್ನ್ ಸಿಗುತ್ತೆ. C ಗ್ರೇಡ್ ಭೂಮಿ ಇಳುವರಿ ಮಾಡಿದಾಗ 4,000ದಷ್ಟು ಇಳುವರಿ ಸಿಗುತ್ತೆ. D ಗ್ರೇಡ್ ಭೂಮಿ ಇಳುವರಿ ಮಾಡಿದಾಗ ಸಾಧಾರಣ 2,000ದಷ್ಟು ನಮಗೆ ರಿಟರ್ನ್ ಅಥವಾ ಪ್ರತಿಫಲ ಸಿಗುವಂಥದ್ದು. ಇಲ್ಲಿ ಈ ಶೇಡೆಡ್ ಏರಿಯಾ ಏನಿದೆಯೋ ಅದು ರೆಂಟ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಶೇಡ್ ಇಲ್ಲದ ಇದು ಏರಿಯಾಗಳು ನೋ ರೆಂಟ್ ಲ್ಯಾಂಡ್ ಅನ್ನು ರೆಪ್ರೆಸೆಂಟ್ ಮಾಡುವಂಥ. ಅಂದರೆ ಈ D ಗ್ರೇಡ್ ಭೂಮಿ ಇಳುವರಿ ಮಾಡಿದಾಗ 2,000 ಮಾತ್ರ ನಮಗೆ ರಿಟರ್ನ್ ಸಿಗುತ್ತೆ, ಅಲ್ಲಿ ರೆಂಟ್ ಇಲ್ಲ. ಇಲ್ಲಿ ನಾವು ಗಮನಿಸ್ಬೋದು. E ಗ್ರೇಡ್ ಭೂಮಿ ನಾವು ಇಳುವರಿ ಮಾಡಿದಾಗ ನಮ್ಮ ರಿಟರ್ನ್ 2,000 ಆಗಿರುತ್ತೆ, ಅಲ್ಲಿ ನೋ ರೆಂಟ್ ಆಗಿರುತ್ತೆ. ಇಲ್ಲಿ ಕೂಡ ನೋ ರೆಂಟ್ ಏರಿಯಾ. ಉಳಿದ ಎಲ್ಲ ಸಂದರ್ಭದಲ್ಲಿ ನಾವು ಗೇಣಿ ಕೊಡಬೇಕು. ಅಂದರೆ ಈ C ಗ್ರೇಡ್ ಭೂಮಿಗೆ 2,000 ಗೇಣಿ ಕೊಡಬೇಕು, B ಗ್ರೇಡ್ ಭೂಮಿಗೆ 4,000 ಗೇಣಿ ಕೊಡಬೇಕು,
ಎ ಗ್ರೇಡ್ ಭೂಮಿಗೆ 6,000ದಷ್ಟು ನಾವು ಗೇಣಿ ಕೊಡಬೇಕಾಗುತ್ತೆ ಅಂತ ಅರ್ಥ. ಅದನ್ನೇ ಇಲ್ಲಿ ಹೇಳಿರುವಂಥದ್ದು. ರಿಕಾರ್ಡೋ ಟುಕ್ ದಿ ಎಕ್ಸಾಂಪಲ್ ಆಫ್ an island which was inhabited earlier and the people go and settle down there. ಅಲ್ಲಿ ಜನರು ಸೆಟಲ್ ಆಗುವಂಥದ್ದು. ಅಲ್ಲಿ 4 ರೀತಿಯ ಭೂಮಿ ಇರುವಂಥದ್ದು, ಎ ಬಿ ಸಿ ಡಿ, ವಿಚ್ ಡಿಫರ್ ಇನ್ ಫರ್ಟಿಲಿಟಿ. ಅದು ಫರ್ಟಿಲಿಟಿಯಲ್ಲಿ ಬೇರೆ ಬೇರೆ ಆಗಿರುವಂಥದ್ದು. ಫಸ್ಟ್ ಮೋಸ್ಟ್ ಫರ್ಟೈಲ್ ಎ ಗ್ರೇಡ್ ಲ್ಯಾಂಡ್ ಈಸ್ ಕಲ್ಟಿವೇಟೆಡ್ ಅಂಡ್ ನೋ ರೆಂಟ್ ಆನ್ ದಿಸ್ ಸೋ ಲಾಂಗ್ ಆಸ್ ಇಟ್ ಈಸ್ ಫ್ರೀಲಿ ಅವೈಲೇಬಲ್. ಆರಂಭದಲ್ಲಿ ಎ ಗ್ರೇಡ್ ಭೂಮಿ ಕಲ್ಟಿವೇಟ್ ಮಾಡೋದು, ಅದಕ್ಕೆ ಗೇಣಿ ಕೊಡಲಿಕ್ಕಿಲ್ಲ, ಎಲ್ಲಿ ತನಕ ಕೇಳಿದರೆ ಅದು ಫ್ರೀಯಾಗಿ ಅವೈಲೇಬಲ್ ಆಗುವ ತನಕ. ಹಾಗೆ ವಿತ್ ಇನ್ಕ್ರೀಸ್ಡ್ ಡಿಮಾಂಡ್ ಫಾರ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಲೆಸ್ ಫರ್ಟೈಲ್ ಲ್ಯಾಂಡ್ ಬಿ ಈಸ್ ಕಲ್ಟಿವೇಟೆಡ್. ಅಲ್ಲಿ ಕೃಷಿ ಉತ್ಪನ್ನದ ಜಾಸ್ತಿ ಬೇಡಿಕೆ ಬಂದಾವಾಗ ಅಂದರೆ ಜನಸಂಖ್ಯೆ ಜಾಸ್ತಿ ಆದ ಸಂದರ್ಭದಲ್ಲೆಲ್ಲ ಹೆಚ್ಚುವರಿ ಭೂಮಿಯನ್ನು ಪುನಃ ಕಲ್ಟಿವೇಟ್ ಮಾಡ್ತಾರೆ. ಆವಾಗ ಬಿ ಗ್ರೇಡ್ ಭೂಮಿ ಕಲ್ಟಿವೇಟ್ ಮಾಡ್ತಾರೆ. ಆಗ ನಾವು ಎ ಗ್ರೇಡ್ ಲ್ಯಾಂಡ್ ಸ್ಟಾರ್ಟ್ಸ್ ಈಲ್ಡಿಂಗ್ ಸರ್ಪ್ಲಸ್ ಓವರ್ ಅಬೌವ್ ದಿ ಕಾಸ್ಟ್, ಥಸ್ ಸರ್ಪ್ಲಸ್ ಇಸ್ ಕಾಲ್ಡ್ ರೆಂಟ್. ಆ ಸಂದರ್ಭದಲ್ಲಿ ಎ ಗ್ರೇಡ್ ಬಿ ಗ್ರೇಡಿಗಿಂತ ಜಾಸ್ತಿ ಪ್ರಮಾಣದಲ್ಲಿ ರಿಟರ್ನ್ ಕೊಡುತ್ತೆ, ಪ್ರತಿಫಲ ಕೊಡುತ್ತೆ. ನೋಡಿ, ಒಳ್ಳೆ ಫರ್ಟಿಲಿಟಿ ಲ್ಯಾಂಡ್ ಎ ಗ್ರೇಡ್ ಆದ್ದರಿಂದಾಗಿ ಆ ಹೆಚ್ಚುವರಿ ರಿಟರ್ನ್ ಕೊಡುವಂಥ ಅದನ್ನು ನಾವು ರೆಂಟ್ ಆಗಿ ಕೊಡುವಂಥದ್ದು ಅಂತ ಹೇಳಬೇಕಾಗುತ್ತೆ. ಬಿ ಗ್ರೇಡ್ ಲ್ಯಾಂಡ್ ಈಸ್ ನೋ ರೆಂಟ್ ಆರ್ ಮಾರ್ಜಿನಲ್ ಲ್ಯಾಂಡ್ ಆ್ಯಂಡ್ ಇಟ್ ಈಸ್ ಜಸ್ಟ್ ಕವರ್ಸ್ ಕಾಸ್ಟ್. ಈ ಸಂದರ್ಭದಲ್ಲಿ ಬಿ ಗ್ರೇಡ್ ಲ್ಯಾಂಡಿಗೆ ನಾವು ರೆಂಟ್ ಕೊಡಲಿಕ್ಕಿಲ್ಲ, ಯಾಕೆ? ಅದು ಜಸ್ಟ್ ಅದರ ಕಾಸ್ಟನ್ನು ಕವರ್ ಮಾಡುತ್ತೆ. ಫಾರ್ ದ with increased demand for food grains, C grade land will be cultivated. ಮುಂದೆ ಪುನಃ ಅಲ್ಲಿ ಬೇಡಿಕೆ ಜಾಸ್ತಿ ಆದವಾಗ ಸಿ ಗ್ರೇಡ್ ಲ್ಯಾಂಡನ್ನು ನಾವು ಕಲ್ಟಿವೇಟ್ ಮಾಡ್ತೇವೆ. ಬಿ ಗ್ರೇಡ್ ಲ್ಯಾಂಡ್ ಸ್ಟಾರ್ಟ್ಸ್ ಈಲ್ಡಿಂಗ್ ರೆಂಟ್ ವೆನ್ ಡಿ ಗ್ರೇಡ್ ಲ್ಯಾಂಡ್ ಈಸ್ ಕಲ್ಟಿವೇಟೆಡ್. ಸಿ ಗ್ರೇಡ್ ಲ್ಯಾಂಡ್ ಈಲ್ಡ್ಸ್ ರೆಂಟ್. ಡಿ ಗ್ರೇಡ್ ಲ್ಯಾಂಡ್ ನಾವು ಕಾಲ್ಡ್ ನೋ ರೆಂಟ್ ಲ್ಯಾಂಡ್ ಆರ್ ಮಾರ್ಜಿನಲ್ ರೆಂಟ್. ಅಂದರೆ ಪುನಃ ನಾವು ಹೆಚ್ಚುವರಿಯಾಗಿ ಸಿ ಗ್ರೇಡ್ ಲ್ಯಾಂಡ್, ಅದರ ಫುಡ್ಡಿನ ಅಗತ್ಯತೆ ಜಾಸ್ತಿ ಆದಾಗ ಸಿ ಗ್ರೇಡ್ ಲ್ಯಾಂಡ್ ಯೂಸ್ ಮಾಡ್ತೇವೆ. ಆವಾಗ ನಾವು ಸಿ ಗ್ರೇಡ್ ಲ್ಯಾಂಡಿಗೆ ರೆಂಟ್ ಕೊಡುವುದಿಲ್ಲ. ಮತ್ತು ಪಾಪ್ಯುಲೇಷನ್ ಜಾಸ್ತಿ ಆಯಿತು, ಫುಡ್ ಅಗತ್ಯ ಜಾಸ್ತಿ ಆಯಿತು, ಡಿ ಗ್ರೇಡ್ ಲ್ಯಾಂಡ್ ಯೂಸ್ ಮಾಡ್ತೇವೆ. ಆವಾಗ ನಾವು ಡಿ ಗ್ರೇಡ್ ಲ್ಯಾಂಡಿಗೆ ರೆಂಟ್ ಕೊಡಲಿಕ್ಕಿಲ್ಲ, ಉಳಿದ ಎ ಬಿ ಸಿ ಗ್ರೇಡ್ ಲ್ಯಾಂಡಿಗೆ ರೆಂಟ್ ಕೊಡುವಂಥದ್ದು ಅಂತ ಡೇವಿಡ್ ರಿಕಾರ್ಡ್ ಹೇಳ್ತಾನೆ. ಹೆನ್ಸ್ ರೆಂಟ್ ಈಸ್ ಡಿಫರೆನ್ಷಿಯಲ್ ಅಡ್ವಾಂಟೇಜ್ ಆಫ್ ಸುಪೀರಿಯರ್ ಲ್ಯಾಂಡ್ ಓವರ್ ಮಾರ್ಜಿನಲ್ ಲ್ಯಾಂಡ್. ಮಾರ್ಜಿನಲ್ ಲ್ಯಾಂಡಿಗಿಂತ ಸುಪೀರಿಯರ್ ಆಗಿರುವುದಕ್ಕೆ ಕೊಡುವಂಥದ್ದು ಅಂತ ಆತ ಹೇಳುವಂಥದ್ದು. ಡಿಫರೆನ್ಷಿಯಲ್ ರೆಂಟ್ ಅಂದರೆ ಈಲ್ಡ್ ಫ್ರಮ್ ಸುಪೀರಿಯರ್ ಲ್ಯಾಂಡ್ ಮೈನಸ್ ಈಲ್ಡ್ ಫ್ರಮ್ ಮಾರ್ಜಿನಲ್ ಲ್ಯಾಂಡ್. ಹೆಚ್ಚುವರಿ ಅಥವಾ ಮೇಲ್ದರ್ಜೆಯ ಭೂಮಿಯ ಈಲ್ಡ್ ಮೈನಸ್ ಈಲ್ಡ್ ಫ್ರಮ್ ಮಾರ್ಜಿನಲ್ ಲ್ಯಾಂಡ್. ಕೊನೆಯ ದರ್ಜೆಯ ಭೂಮಿಯಿಂದ ಸಿಗುವಂಥ ಈಲ್ಡನ್ನು ವ್ಯತ್ಯಾಸ ಡಿಫರೆನ್ಷಿಯಲ್ ರೆಂಟ್ ಅಥವಾ ರೆಂಟ್ ಅಂತ ಹೇಳ್ತಾನೆ ಅಂತ ತಿಳಿಬೇಕಾಗುತ್ತೆ. ರಿಲೇಷನ್ಶಿಪ್ ಬಿಟ್ವೀನ್ ರೆಂಟ್ ಆ್ಯಂಡ್ ಪ್ರೈಸ್. ರೆಂಟ್ ಈಸ್ ಡಿಟರ್ಮೈನ್ಡ್ ಬೈ ಪ್ರೈಸ್. ಈ ಗೇಣಿ ಎನ್ನುವಂಥದ್ದು ಬೆಲೆ ಆಧಾರಿತವಾಗಿ ನಿರ್ಧರಿಸುವಂಥದ್ದು. ರೆಂಟ್ ಈಸ್ ಪ್ರೈಸ್ ಡಿಟರ್ಮೈನ್ಡ್, ನಾಟ್ ಪ್ರೈಸ್ ಡಿಟರ್ಮಿನೆಂಟ್. ರೆಂಟ್ ಬೆಲೆ ಆಧಾರಿತವಾಗಿ ನಿರ್ಧರಿಸುವಂಥದ್ದು, ಈ ರೆಂಟೇ ಬೆಲೆ ನಿರ್ಧರಿಸುವುದಿಲ್ಲ. ರೆಂಟ್ ಈಸ್ ಹೈ ಬಿಕಾಸ್ ಪ್ರೈಸ್ ಇಸ್ ಹೈ, ವೈಸ್ ವರ್ಸಾ. ರೆಂಟ್ ಯಾಕೆ ಜಾಸ್ತಿ ಕೇಳಿದರೆ ಬೆಲೆ ಜಾಸ್ತಿ ಇದೆ. ರೆಂಟ್ ಡಸ್ ನಾಟ್ ಎಂಟರ್ ದಿ ಪ್ರೈಸ್ ಬಿಕಾಸ್ ದೆರ್ ಈಸ್ ನೋ ರೆಂಟ್ ಲ್ಯಾಂಡ್. ಅಲ್ಲಿ ನೋ ರೆಂಟ್ ಲ್ಯಾಂಡ್ ಕೂಡ ಇದೆ ಅಂತ ಹೇಳುವಂಥದ್ದು. ಕ್ರಿಟಿಸಮ್ಸ್ ಇದಕ್ಕೆ ಬಂದಾಗ ದೆರ್ ಇಸ್ ನೋ ಹಿಸ್ಟೋರಿಕಲ್ ಪ್ರೂಫ್ ಫಾರ್ ದಿ ಆರ್ಡರ್ ಆಫ್ ಕಲ್ಟಿವೇಷನ್. ಈ ರೀತಿಯಾಗಿ ಕಲ್ಟಿವೇಷನ್ ಮಾಡೋದ್ರ ಬಗ್ಗೆ ಯಾವುದೇ ರೀತಿಯ ಚಾರಿತ್ರಿಕ ಪ್ರೂಫ್ ಆಧಾರ ಇಲ್ಲ. ಲ್ಯಾಂಡ್ ಹ್ಯಾಸ್ ನೋ ಒರಿಜಿನಲ್ ಆ್ಯಂಡ್ ಇಂಡಸ್ಟ್ರಕ್ಟಬಲ್ ಪವರ್ ಆಸ್ ಸಚ್. ಭೂಮಿಗೆ ಯಾವುದೇ ರೀತಿಯಾದಂಥ ಅದೇ ರೀತಿ ಮೂಲತಃ ಒರಿಜಿನಲ್ ಆಗಿರುವಂಥ ಇಂಡಸ್ಟ್ರಕ್ಟಬಲ್ ಪವರ್ ಆಗಿರುವಂಥ ಯಾವುದೇ ಶಕ್ತಿ ಇಲ್ಲ. ರೆಂಟ್ ಆಸ್ ಎ ಕಾಸ್ಟ್ ಎಂಟರ್ಸ್ ದಿ ಪ್ರೈಸ್. ರೆಂಟ್ ಈಸ್ ನಾಟ್ ಎ ಪೆಕ್ಯುಲಿಯರ್ ಟು ಲ್ಯಾಂಡ್ ಅಲಾನ್, ಅದರ್ ಫ್ಯಾಕ್ಟರ್ಸ್ ಆಲ್ಸೋ ಅರ್ನ್ ರೆಂಟ್. ರೆಂಟ್ ಎನ್ನುವಂಥದ್ದು ಭೂಮಿಗೆ ಮಾತ್ರ ಅಲ್ಲ, ಬೇರೆ ಫ್ಯಾಕ್ಟರ್ಗಳಿಗೆ ಕೂಡ ರೆಂಟ್ ಸಿಗುತ್ತೆ. ಸೈಂಟಿಫಿಕ್ ಕಲ್ಟಿವೇಷನ್ ಚೆಕ್ಸ್ ದಿ ರೋಲ್ ಆಫ್ ಲಾ ಆಫ್ ಡಿಮಿನಿಷಿಂಗ್ ರಿಟರ್ನ್ಸ್. ಒಂದೊಮ್ಮೆ ನಾವು ಕಲ್ಟಿವೇಷನನ್ನು ವೈಜ್ಞಾನಿಕ ರೀತಿಯಲ್ಲಿ ಮಾಡಿದರೆ ಎಡಿಷನಲ್ ಆಗಿ ನಾವು ಉಪಯೋಗಿಸುವಂಥ ಭೂಮಿಯಿಂದಲೂ ಕೂಡ ಹೆಚ್ಚುವರಿ ಇಳುವರಿ ಪಡೀಲಿಕ್ಕೆ ಆಗುತ್ತೆ ಅಂತ ಹೇಳುವಂಥದ್ದು. ಸೈಂಟಿಫಿಕ್ ಆಗಿ ನಾವು ಅಪ್ಲಿಕೇಶನ್ ಮಾಡಿದರೆ ಅಂತ ಲೆಕ್ಕ. ಮುಂದೆ ಥಿಯರಿ ಆಫ್ ವೇಜ್ ಬಗ್ಗೆ. ರಿಕಾರ್ಡಿಯನ್ ಥಿಯರಿ ಆಫ್ ವೇಜ್ ಈಸ್ ಆಲ್ಸೋ ನೋನ್ ಆಸ್ ಸಬ್ಸಿಸ್ಟೆನ್ಸ್ ಥಿಯರಿ ಆಫ್ ವೇಜ್. ಅಂದರೆ ಜೀವನದ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಂಬಳ, ಸ್ಯಾಲ್ರಿ ಸಿಗುವಂಥದ್ದನ್ನು ನಾವು ಸಬ್ಸಿಸ್ಟೆನ್ಸ್ ಥಿಯರಿ ಆಫ್ ವೇಜ್ ಅಂತ ಕರಿತೇವೆ. ಲೇಬರ್ ಹ್ಯಾಸ್ ಮಾರ್ಕೆಟ್ ಪ್ರೈಸ್ ಆ್ಯಂಡ್ ನ್ಯಾಚುರಲ್ ಪ್ರೈಸ್. ಕಾರ್ಮಿಕರಿಗೆ ಶ್ರಮಕ್ಕೆ ನಾವು ಮಾರುಕಟ್ಟೆಯ ಬೆಲೆ ಮತ್ತು ನೈಸರ್ಗಿಕ ನ್ಯಾಚುರಲ್ ಪ್ರೈಸ್ ಅಂತ ನಾವು ವಿಂಗಡಿಸ್ತೇವೆ. ಮಾರ್ಕೆಟ್ ಪ್ರೈಸ್ ಡಿಪೆಂಡ್ಸ್ ಅಪಾನ್ ಸಪ್ಲೈ ಆ್ಯಂಡ್ ಡಿಮಾಂಡ್ ಫಾರ್ ಲೇಬರ್. ಈ ಮಾರುಕಟ್ಟೆ ಬೆಲೆ ಎನ್ನುವಂಥದ್ದು ಪೂರೈಕೆ ಮತ್ತು ಬೇಡಿಕೆ, ಲೇಬರ್ನ ಪೂರೈಕೆ, ಲೇಬರ್ನ ಸಪ್ಲೈ, ಡಿಮಾಂಡ್ ಬೇಡಿಕೆ ಅದನ್ನು ಹೊಂದಿಕೊಂಡಿದೆ, ಅದು ಡಿಪೆಂಡ್ ಆಗಿದೆ ಅಂತ ನಾವು ತಿಳಿಬೇಕಾಗುತ್ತೆ.
If there is excess supply of labor, market price falls. ಹೆಚ್ಚುವರಿ ಲೇಬರ್ ಸಪ್ಲೈ ಇದ್ರೆ ಮಾರ್ಕೆಟ್ ಪ್ರೈಸ್ ಸಹಜವಾಗಿ ಇಳಿಯುತ್ತೆ, ಕಡಿಮೆ ಆಗುತ್ತೆ. And if there is a scarcity of labor, the market price rises. ಲೇಬರ್ಗಳ ಕೊರತೆ ಇದ್ದಾವಾಗ ಏನು ಮಾರ್ಕೆಟ್ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. Market price fluctuates around the natural price. The natural price of labor depends on prices of necessaries of life required by labor and his family. In the long run, workers get subsistence wages. ದೀರ್ಘಾವಧಿಯಲ್ಲಿ ಕಾರ್ಮಿಕರಿಗೆ ಸಬ್ಸಿಸ್ಟೆನ್ಸ್ ವೇಜ್ ಕೊಡ್ತಾರೆ ಅಂತ ಹೇಳುವಂಥದ್ದು. When the market price rises above the natural price, population will increase and wages comes down to the natural price. ಜನಸಂಖ್ಯೆ ಜಾಸ್ತಿ ಆಗುತ್ತೆ ಯಾವಾಗ ಮಾರ್ಕೆಟ್ ಪ್ರೈಸ್ ಜಾಸ್ತಿ ಆದವಾಗ. ಆಗ ಮಾರ್ಕೆಟ್ ಪ್ರೈಸ್ ಆಟೋಮೆಟಿಕ್ ಕಡಿಮೆ ಆಗಿಬಿಟ್ಟು ನ್ಯಾಚುರಲ್ ಪ್ರೈಸ್ ಆಗುತ್ತೆ ಅಂತ ಹೇಳುವಂಥದ್ದು. When market price falls below the natural price, poverty and misery will reduce the population and wage rate will rise. ಇನ್ನು ಮುಂದೆ ಹೋದವಾಗ ಅಲ್ಲಿ ಬಡತನ ಬರುವ ಸಾಧ್ಯತೆಗಳನ್ನು ಹೆಸರಿಸ್ತಾರೆ. Thus, in the long run, workers will receive wages at a minimum subsistence level. ಸೊ ಅದರಿಂದಾಗಿ ದೀರ್ಘಾವಧಿಯಲ್ಲಿ ಮಿನಿಮಮ್ ಸಬ್ಸಿಸ್ಟೆನ್ಸ್ ಲೆವೆಲಲ್ಲಿ ಸಂಬಳ ಸಿಗುತ್ತೆ ಅಂತ ತಿಳಿಬೇಕು. ಇನ್ನೊಂದು ಐಡಿಯಾಸ್ ಮುಖ್ಯವಾಗಿ ಡಿಸ್ಟ್ರಿಬ್ಯೂಷನ್ ಥಿಯರಿಯಲ್ಲಿರುವಂಥದ್ದು ಪ್ರಾಫಿಟ್ ಮತ್ತು ಇಂಟ್ರೆಸ್ಟ್ ವಿಷಯದ ಬಗ್ಗೆ. ರಿಕಾರ್ಡೋ ಟ್ರೀಟ್ಸ್ ಪ್ರಾಫಿಟ್ಸ್ ಆ್ಯಂಡ್ ಇಂಟ್ರೆಸ್ಟ್ ಆಸ್ ಒನ್ ಆ್ಯಂಡ್ ದಿ ಸೇಮ್. ಎರಡರ ಬಗ್ಗೆ ಆತ ಹೆಚ್ಚೇನು ವ್ಯತ್ಯಾಸ ಮಾಡಲಿಕ್ಕೆ ಹೋಗುವುದಿಲ್ಲ, ಎರಡನ್ನು ಒಂದೇ ರೀತಿಯಾಗಿ ಆತ ಪರಿಗಣಿಸ್ತಾನೆ. ವೇಜ್ ಆ್ಯಂಡ್ ಪ್ರಾಫಿಟ್ಸ್ ಆರ್ ಅಪೋಸ್ಡ್ ಟು ಈಚ್ ಅದರ್. ವೇಜ್ ಇನ್ಕ್ರೀಸಸ್ ಅಟ್ ದಿ ಎಕ್ಸ್ಪೆನ್ಸ್ ಆಫ್ ಪ್ರಾಫಿಟ್ಸ್. ಅಂದರೆ ಲಾಭ ಮತ್ತು ಸಂಬಳ ವಿರುದ್ಧ ಡೈರೆಕ್ಷನ್ಗೆ ಸಹಜವಾಗಿ ಹೋಗುತ್ತೆ. ಕಂಪನಿಗಳಲ್ಲಿ ಇಂಡಸ್ಟ್ರಿಗಳಲ್ಲಿ ಲಾಭ ಜಾಸ್ತಿ ಆದವಾಗ ವೇಜ್ ಕಡಿಮೆ ಮಾಡ್ತಾರೆ ಸಂಬಳ, ಅಥವಾ ವೇಜ್ ಆ್ಯಂಗಲಲ್ಲಿ ನಾವು ಹೇಳೋದಾದರೆ ವೇಜ್ ಜಾಸ್ತಿ ಆದವಾಗ ಸಂಬಳ ಕಡಿಮೆ ಆಗುತ್ತೆ, ಪ್ರಾಫಿಟ್ ಕಡಿಮೆ ಆಗುತ್ತೆ. ವೇಜ್ ಜಾಸ್ತಿ ಆದವಾಗ ಪ್ರಾಫಿಟ್ ಕಡಿಮೆ, ವೇಜ್ ಕಡಿಮೆ ಆದಾಗ ಪ್ರಾಫಿಟ್ ಜಾಸ್ತಿ. ಇನ್ವರ್ಸ್ ರಿಲೇಷನ್ ಅಥವಾ ತದ್ವಿರುದ್ಧವಾದ ಸಂಬಂಧ ನಮಗೆ ಅಲ್ಲಿ ಕಲ್ಪಿಸಲಿಕ್ಕಾಗುತ್ತೆ ಅಂತ ತಿಳಿಬೇಕಾಗುತ್ತೆ. ಇನ್ ದಿ ಲಾಂಗ್ ರನ್ ಮನಿ ವೇಜಸ್ ವುಡ್ ರೈಸ್ ಆ್ಯಂಡ್ ರೇಟ್ ಆಫ್ ಪ್ರಾಫಿಟ್ ವುಡ್ ಟೆಂಡ್ ಟು ಫಾಲ್. ದೀರ್ಘಾವಧಿಯಲ್ಲಿ ಅಲ್ಲಿ ಪ್ರಾಫಿಟ್ ಕಡಿಮೆ ಆಗೋ ಸಾಧ್ಯತೆ. ದಿ ಇಂಟ್ರೆಸ್ಟ್ ಆಫ್ ಎಂಪ್ಲಾಯರ್ಸ್ ಆ್ಯಂಡ್ ವರ್ಕರ್ಸ್ ಆರ್ ಆಲ್ವೇಸ್ ಅಪೋಸ್ಡ್. ಅಲ್ಲಿ ಕಾರ್ಮಿಕರ ಮತ್ತು ಉದ್ಯಮಿಗಳ ವಿಲಾಸಗಳು ಅಥವಾ ಅಭಿರುಚಿಗಳು ಸಾಮಾನ್ಯವಾಗಿ ವಿರುದ್ಧ ದಿಶೆಗಿರುತ್ತೆ ಅಂತಂದರೆ ಸಂಬಳ ಕಡಿಮೆ ಮಾಡೋದು ಇವರದ್ದು ಅದಾಗಿದ್ರೆ ಸಂಬಳ ಜಾಸ್ತಿ ಇವರು ಕೇಳುವಂಥದ್ದು, ಲಾಭ ಜಾಸ್ತಿ ಮಾಡೋದು ಅವರ ಉದ್ದೇಶ ಆಗಿರುತ್ತೆ ಅಂತ ತಿಳಿಬೇಕಾಗುತ್ತೆ. ಎಸ್, ಸೆಷನ್ ಸಮ್ಮರಿ. ಈ ಸೆಷನಲ್ಲಿ ನಾವು ಏನು ಅಧ್ಯಯನ ಮಾಡಿದ್ದು ಎನ್ನುವುದಾಗಿ ಸಂಕ್ಷಿಪ್ತವಾಗಿ ನಾವು ನೋಡೋದಾದರೆ, ಇಲ್ಲಿ ಇನ್ ದಿಸ್ ಸೆಷನ್ ವಿ ಆರ್ ಡಿಸ್ಕಸ್ಡ್ ಅಬೌಟ್ ಡೇವಿಡ್ ರಿಕಾರ್ಡೋಸ್ ಥಿಯರಿ ಆಫ್ ಡಿಸ್ಟ್ರಿಬ್ಯೂಷನ್ ವಿಚ್ ವಿಲ್ ಹೆಲ್ಪ್ ಅಸ್ ಟು ನೋ ಅಬೌಟ್ ಹೌ ದಿ ರೆಂಟ್, ವೇಜಸ್ ಆ್ಯಂಡ್ ಪ್ರಾಫಿಟ್ಸ್ ಆರ್ ಡಿಟರ್ಮೈನ್ಡ್. ಇಲ್ಲಿ ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಷನ್ ಸಿದ್ಧಾಂತದ ಆಧಾರದಲ್ಲಿ ಗೇಣಿಯಾಗಿರ್ಬೋದು, ವೇಜಸ್ ಆಗಿರ್ಬೋದು, ಲಾಭ ಅಥವಾ ಇಂಟ್ರೆಸ್ಟ್ ನಿರ್ಣಯ ಆಗಿದೆ ಅಂತ ನಾವು ಇಲ್ಲಿ ತಿಳಿದುಕೊಂಡಿರುವಂಥದ್ದು. ಅದು ರಿಕಾರ್ಡಿಯನ್ ಥಿಯರಿ ಆಫ್ ರೆಂಟ್ ಆಧಾರದಲ್ಲಿ, ನೋ ರೆಂಟ್ ಲ್ಯಾಂಡ್, ಮಾರ್ಜಿನಲ್ ಲ್ಯಾಂಡ್ ಆಧಾರದಲ್ಲಿ ABC ಗ್ರೇಡ್ ಲ್ಯಾಂಡಿಗೆ ರೆಂಟ್ ನಿರ್ಧರಿಸುವಂಥ ವಿಷಯ ಆಗಿರ್ಬೋದು, ವೇಜ್ ಸಬ್ಸಿಸ್ಟೆನ್ಸ್ ಲೆವೆಲಲ್ಲಿ ನೀಡಿರುವಂಥ ವೇಜ್ ಆಗಿರ್ಬೋದು, ಪ್ರಾಫಿಟ್ ಮತ್ತು ವೇಜ್ ಸಂಬಂಧ ಅವರು ಕಲ್ಪಿಸುವಂಥದ್ದು. ಮುಖ್ಯವಾಗಿ ತದ್ವಿರುದ್ಧವಾದ ಸಂಬಂಧ, ವೇಜ್ ಜಾಸ್ತಿ ಆದಾಗ ಪ್ರಾಫಿಟ್ ಕಡಿಮೆ, ವೇಜ್ ಕಡಿಮೆ ಆದಾಗ ಪ್ರಾಫಿಟ್ ಜಾಸ್ತಿ ಆಗಿರುವ ಸಂಬಂಧವನ್ನು ಡೇವಿಡ್ ರಿಕಾರ್ಡೋ ಹೇಳುವಂಥದ್ದನ್ನು ನಾವಿಲ್ಲಿ ಗಮನಿಸಿರುವಂಥ. ಇದು ಮುಖ್ಯವಾಗಿ ಡೇವಿಡ್ ರಿಕಾರ್ಡೋ ಆತನ ಥಿಯರಿ ಆಫ್ ಡಿಸ್ಟ್ರಿಬ್ಯೂಷನಲ್ಲಿ ಕೊಟ್ಟಿರುವಂಥ ಐಡಿಯಾಸ್ಗಳಾಗಿರುತ್ತೆ ಅಂತ ಹೇಳಬೇಕಾಗುತ್ತೆ. ಇದು ಥಿಯರಿ ಆಫ್ ಡಿಸ್ಟ್ರಿಬ್ಯೂಷನ್ನ ಐಡಿಯಾಸ್ಗಳು. ಥ್ಯಾಂಕ್ ಯು, ವಂದನೆಗಳು.